ಹೋಬಳಿಯ ಗೊಳ್ಳುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಎನ್ ಹೊಸೂರು ಗ್ರಾಮದಲ್ಲಿನ 7 ಎಕರೆ ಸರ್ಕಾರಿ ಗೋಮಾಳದೊಳಗೆ ಯಾರೂ ಅತಿಕ್ರಮ ಪ್ರವೇಶ ಮಾಡಬಾರದು ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಬೋರ್ಡ್ ಅಳವಡಿಕೆ ಮಾಡಿದ್ದರು. ರಾತ್ರೋರಾತ್ರಿ ಕೆಲವರು ಜೆಸಿಬಿಗಳನ್ನು ತಂದು ಮಣ್ಣು ತುಂಬಿಸುವುದರ ಜೊತೆಗೆ ಈ ಭೂಮಿಯನ್ನು ವಿರೂಪಗೊಳಿಸುವಂತಹ ಕೆಲಸ ಮಾಡುತ್ತಿದ್ದು, ಕೂಡಲೇ ಈ ಜಮೀನನ್ನು ಗ್ರಾಮಸ್ಥರಿಗೆ ನಿವೇಶನಗಳನ್ನಾಗಿ ಮಾಡಿಕೊಟ್ಟು ವಿತರಣೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಜನ ಸೇನೆ ರಾಜ್ಯಾಧ್ಯಕ್ಷ ಟಿ ಭರತ್ ಒತ್ತಾಯಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದಲ್ಲಿನ ಪರಿಶಿಷ್ಟ ಜಾತಿ ಜನಾಂಗದವರಿಗಾಗಿ ಈ ಜಮೀನು ಮೀಸಲಿಡಬೇಕು. 2 ವರ್ಷಗಳ ಹಿಂದೆ ಭೂ ಮಾಫಿಯಾಗಳು ಈ ಭೂಮಿಯನ್ನು ಕಬಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದರು. ಆಗ ನಾವೆಲ್ಲರೂ ಹೋರಾಟ ಮಾಡಿದ್ದರ ಪರಿಣಾಮವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೋರ್ಡ್ ಅಳವಡಿಸಿದ್ದರು. ಈಗ ಪುನಃ ರಾತ್ರಿಯ ವೇಳೆ ಜೆಸಿಬಿಗಳನ್ನು ತಂದು ಮಣ್ಣು ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿ, ತಾಲೂಕು ಪಂಚಾಯಿತಿಯವರಿಗೂ ದೂರು ನೀಡುತ್ತೇವೆ. 20 ದಿನಗಳು ಗಡುವು ಕೊಡುತ್ತೇವೆ. ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಈ ಜಮೀನನ್ನು ಸಿಎನ್ ಹೊಸೂರು ಗ್ರಾಮಸ್ಥರಿಗೆ ಉಪಯೋಗವಾಗುವಂತೆ ನಿವೇಶನಗಳನ್ನು ಮಾಡಿ ಹಂಚಿಕೆ ಮಾಡಬೇಕು. ಈ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ಎಚ್. ಮುನಿಯಪ್ಪ ಅವರು ಕೂಡ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಶೀಘ್ರವಾಗಿ ಇತ್ಯರ್ಥಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದರು. ಗ್ರಾಮದ ಯುವ ಮುಖಂಡ ಪುನೀತ್ ಕುಮಾರ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಪರಿಶಿಷ್ಟರ ಮನೆಗಳಿವೆ. ಒಂದೊಂದು ಮನೆಯಲ್ಲಿ 3 ಕುಟುಂಬಗಳವರು ವಾಸ ಮಾಡಿಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಊರಿನಲ್ಲಿ ಇದೊಂದು ಗೋಮಾಳದ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಆದ್ದರಿಂದ ನಿವೇಶನಗಳು, ಸಮುದಾಯ ಭವನ ಸೇರಿದಂತೆ ಅಭಿವೃದ್ಧಿ ಕೆಲಸಗಳಿಗಾಗಿ ಮಂಜೂರು ಮಾಡಿಕೊಡಬೇಕು ಎಂದರು. ಸಿಎನ್ ಹೊಸೂರು ಗ್ರಾಮದ ಮುಖಂಡರಾದ ಮುನಿಕೃಷ್ಣಪ್ಪ, ವೆಂಕಟೇಶಪ್ಪ, ರವಿ, ಮೋಹನ್, ಸಂತೋಷ್, ವಿಜಯ್, ವೇಣು, ಪ್ರಕಾಶ್, ಸುಚೀಂದ್ರ, ಮುನಿಯಪ್ಪ, ನಾರಾಯಣಸ್ವಾಮಿ, ವೆಂಕಟರಾಯಪ್ಪ, ರಾಮಾಂಜಿ, ಕೃಷ್ಣಪ್ಪ, ನರಸಿಂಹಮೂರ್ತಿ ಮುಂತಾದವರು ಹಾಜರಿದ್ದರು. ಅಕ್ರಮವಾಗಿ ಇಲ್ಲಿ ಏನು ಗೂಗಲ್ರು ಅಲ್ಲಿ ಬಂದು ಅಲ್ಲಿ ಆ ಸ್ಥಳವನ್ನು ಕೊಡಿಸಿ ಅಲ್ಲಿ ಅಕ್ರಮವಾಗಿ ಆ ಸ್ಥಳವನ್ನು ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅನೇಕ ಗೂಗಲ್ರು ಬಂದು ಅಲ್ಲಿ ಇರುವಂಥ ಒಂದು ಪರಿಸ್ಥಿತಿನ ಹದಗೆಟ್ಟಿರುವ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ನನ್ನ ಯುವ ಮಿತ್ರರು ಪುನೀತು, ಸಿಎನ್ ಹೊಸೂರಿನ ಎಲ್ಲ ಯುವ ಮಿತ್ರರಾದಂಥ ಕೆಲವರೆಲ್ಲರೂ ನನಗೆ ಮಾಹಿತಿ ಕೊಟ್ಟಾಗ ನಾನು ಮತ್ತು ಕೆಲವು ಮುಖಂಡರು ಹೋಗಿ ಅಲ್ಲಿ ಅಧಿಕಾರಿಗಳ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಸರ್ಕಾರಿ ಜಾಗ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸರ್ಕಾರಕ್ಕೆ ಉಳಿಸ್ತಕ್ಕಂಥ ಕೆಲಸ ಅವತ್ತು ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ನಾಗರಿಕರು ಅಲ್ಲಿ ಬಂದಿರತಕ್ಕಂಥ ಸಂದರ್ಭ ಇತ್ತು. ಹಾಗಾಗಿ ಸುಮಾರು 2 ವರ್ಷ ಈ ಒಂದು ಆದ ನಂತರ ಯಾರೂ ಅಲ್ಲಿ ಸುಳಿವನ್ನು ಕೊಟ್ಟಿರಲಿಲ್ಲ. ಇದಾದ ನಂತರ ಒಂದು 2 ವರ್ಷ ಆದ ನಂತರ ಅಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗೆದುಕೊಳ್ಳಲು ಅಕ್ರಮವಾಗಿ ಬೇರೆ ಬೇರೆ ಕಡೆಯವರು ಬಂದು ಅಲ್ಲಿ ಉಳಿಸ್ಲಾಕಂಥದ್ದು ವ್ಯವಸ್ಥೆ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ನನ್ನ ಭಾನುವಾರ ಹೋಗಿ ನಾವು ಕೂಡ ಏನು ಅಕ್ರಮವಾಗಿ ಸರ್ಕಾರದ ಒಂದು ನಾಮಫಲಕ ಇದ್ದರೂ ಕೂಡ ಅಲ್ಲಿಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಅತಿಕ್ರಮಣ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ಸಹಿತ ಈ ಕೆಲವು ಕಿಡಿಗೇಡಿಗಳು ಅಲ್ಲಿ ಮಣ್ಣು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ, ಮನವಿ ಕೊಡೋದಕ್ಕೂ ಹೋಗ್ತಾ ಇದ್ದೀವಿ. ಕೂಡಲೇ ಈ ಒಂದು ಜಾಗವನ್ನು ಏನು ಗ್ರಾಮಸ್ಥರಿದ್ದಾರೆ, ನಿರ್ಗತಿಕರಿದ್ದಾರೆ, ಅಲ್ಲಿ ತೀರಾ ಬಡ ಕುಟುಂಬದಲ್ಲಿದ್ದಾರೆ, ಅಂತಹ ಒಂದು ಬಡ ಕುಟುಂಬದ ಜನರಿಗೆ ಮತ್ತು ದಲಿತರು ಅನೇಕ ಜನರು ಅಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. ಅಲ್ಲಿ ಅವರಿಗೆ ಒಂದು ನಿವೇಶನ ರಹಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಗುರುತಿಸಿ ಎಲ್ಲ ಒಂದು ಬಡ ಕುಟುಂಬಕ್ಕೆ ಅಲ್ಲಿ ನಿವೇಶನಗಳ ಹಂಚಿಕೆ ಮಾಡಬೇಕಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಮತ್ತು ತಹಸೀಲ್ದಾರ್ಗೂ ಕೂಡ ಮನವಿ ಮಾಡ್ತೀವಿ. ಮತ್ತು ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಬಳಿ, ಗೊಳ್ಳುಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಎನ್ ಹೊಸೂರು ಗ್ರಾಮ. ಸರ್, ಸಿಎನ್ ಹೊಸೂರು ಗ್ರಾಮದಲ್ಲಿ ಸರ್ವೆ ನಂಬರ್ 2ರಲ್ಲಿ 7 ಎಕರೆ 10 ಗುಂಟೆ ಜಮೀನಿದೆ. ಅದರಲ್ಲಿ 5 ಎಕರೆನ ನಮ್ಮ ಒಂದು ಪರಿಶಿಷ್ಟ ಜಾತಿಯವರ ನಿವೇಶನಗಳಿಗಾಗಿ ಇದಕ್ಕೆ ಮುಂಚೆ ತಹಸೀಲ್ದಾರ್ ಅವರು ಮಾಜರ್ ಕೂಡ ಮಾಡ್ತಿರ್ತಾರೆ. ಈ ಮಾಜರ್ ಮಾಡಿಸೋದಕ್ಕಿಂತ ಮುಂಚೆ 1-2 ವರ್ಷಗಳ ಹಿಂದೆಯೇ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಎಲ್ಲ ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ವಿ. ಆ ಮನವಿ ಪತ್ರ ಕೊಟ್ಟಿದ್ರು ಕೂಡ ಬೇರೆ ಯಾರೋ ಒಂದು ಜನರು ಬಂದ್ಬಿಟ್ಟು ಆ ಭೂಮಿಯನ್ನು ಸುಮಾರು ಒಂದು 5ರಿಂದ 10 ಅಡಿ, ಸುಮಾರು ಒಂದು 15 ಅಡಿಯಷ್ಟು ಆಳವಾಗಿ ಮಾಡಿಬಿಟ್ಟು ಅದ ಒಂದು ಸಮಮಟ್ಟವನ್ನು ಅವರು ಅಲ್ಲಿ ಯಾವುದೇ ಒಂದು ಭೂಮಿ ಕೆಲಸಕ್ಕೆ ಬರದೇ ಇರೋ ಥರ ಒಂದು ಅನೇಕ ಒಂದು ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ.
ಇದರಿಂದ ಆ ರೀತಿ ಒಂದು ಗುಡಿಗಳನ್ನು ಮಾಡಿರೋದ್ರಿಂದ ಅನೇಕ ಒಂದು ನಮ್ಮ ಗ್ರಾಮಸ್ಥರಿಗೆ ತೊಂದರೆ ಆಗ್ತಿದೆ. ಆದ್ದರಿಂದ ಇದಕ್ಕೂ ಮುಂಚೆ ನಾವು ಮಾನ್ಯ ಸಚಿವರಾದ KH ಮುನಿಯಪ್ಪನವ್ರಿಗೂ ನಮ್ಮ MLA ಆಗಿರುವಂಥ ಅವರು ನಮ್ಮ ಮುನಿಯಪ್ಪನವ್ರಿಗೂ ನಾವು ಒಂದು ಕಾರ್ಯಕ್ರಮ ಮಾಡಿ ಅವರು ಕೂಡ ಒಂದು ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ನಾವು ಈ ಥರ ನೀವು ಕೂಡ ಇದಕ್ಕೆ ನಮಗೆ ಸ್ಪಂದಿಸಬೇಕು ಸರ್, ಈ ಥರ ನಮಗೆ ಬಡವರಿಗೆ ನಿವೇಶನಗಳನ್ನು ಹಂಚಿಕೊಡ್ಬೇಕು ಅಂತ ನಾವು ಅವರು ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಆದರೂ ಕೂಡ ಅದು ಬೇರೆ ಒಂದು ಜನರು ಬಂದು ರಾತ್ರೋರಾತ್ರಿ ಬಂದು ಅಲ್ಲಿ ಒಂದು ಭೂಮಿಯನ್ನು ಒಂದು ಹಳ್ಳಕ್ಕೆ ಒಂದು ಇದು ಮಾಡಿಬಿಟ್ಟು ಆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಒಂದು 20 ದಿನಗಳ ಒಳಗಡೆ ಒಂದು ಅದರಲ್ಲಿ ನಮಗೆ ಒಂದು ಬಡ ವರ್ಗದವರಿಗೆ ಒಂದು ನಿವೇಶನಗಳನ್ನು ಒಂದು ಮಾಡಿಕೊಡ್ಬೇಕಂತ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ರವ್ರಿಗೂ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೂ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಇದರಿಂದ ನಿಮ್ಮ ಪತ್ರಿಕೋದ್ಯಮದಿಂದ ಕೂಡ ನಮಗೆ ಸಹಾಯ ಆಗಬೇಕು. ನಿಮ್ಮ ಹೆಸರು ಪುನೀತ್ ಕುಮಾರ್. ಸತೀಶ್ ಕುಮಾರ್, ಜಿ ವಿಜಯ ನ್ಯೂಸ್, ವಿಜಯಪುರ.